ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು SK ಮೈಸೂರು ರುಚಿ. ಈ ದಿನ ಬೇಳೆ ರುಬ್ಬಾಕ್ತೆ ಇಡ್ಲಿ ಹೇಗೆ ಮಾಡೋದು ಮತ್ತು ದಿಢೀರ್ ಬೇಳೆ ಇಲ್ಲದೆ ಸಾಂಬಾರು, ಉದ್ದಿನ ಬೇಳೆ ಇಲ್ಲದೆ ಇಡ್ಲಿ ಹೇಗೆ ಮಾಡೋದು, ತೊಗರಿ ಬೇಳೆ ಇಲ್ಲದೆ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡ್ಕೊಂಬರಿವ್ರಿ ಬನ್ನಿ. 1/4 ಕಪ್ಪಷ್ಟು ನೈಲಾನ್ ಸಬ್ಬಕ್ಕಿ ತೊಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ಒಂದೆರಡು ಸಲ ತೊಳೆದ್ಬಿಟ್ಟು ರಾತ್ರಿಲೇ ನೀರು ಹಾಕಿ ನೆನೆಸ್ಕೊಳ್ತೀನಿ. ರಾತ್ರಿಲೇ 1/4 ಕಪ್ಪು ನೈಲಾನ್ ಸಬ್ಬಕ್ಕಿ ನೆನೆಸಿದೆ, ನೀರೆಲ್ಲ ತೆಗೆದಿದ್ದೀನಿ. ಇದು ಇಡ್ಲಿ ರವೆ ಅಂತ ದಿನಸಿ ಅಂಗಡಿಲಿ ಕೇಳಿದ್ರೆ ಇಡ್ಲಿ ರವೆ ಕೊಡಿ ಅಂದರೆ ಕೊಡ್ತಾರೆ. ಅದನ್ನು 2 ಕಪ್ ತೊಗೊಂಡಿದ್ದೀನಿ. ಇವಾಗ ನೀರಿನಲ್ಲಿ ಕ್ಲೀನಾಗಿ ತೊಳ್ಕೊಳ್ತೀನಿ. ಸ್ವಲ್ಪ ರಾತ್ರಿ ಮಿಕ್ಕಿರೋ ಅನ್ನ ತೊಗೊಂಡಿದ್ದೀನಿ 1 ಕಪ್ಪು. ಇದನ್ನು ರುಬ್ಬಿಟ್ಟು ಇದನ್ನು ತೊಳೆದ್ಬಿಟ್ಟು ಇದರೊಳಗಡೆ ಹಾಕ್ಕೋತೀನಿ. ಮೊದಲು ಸ್ವಲ್ಪ ಮೊಸರು ಮಜ್ಜಿಗೆ ಯಾವ್ದು ಬೇಕಾದ್ರೂ ಹಾಕಿ ಕಲಸಿಟ್ಬಿಡ್ಬೇಕು. ಇದಕ್ಕೆ ಈ ರುಬ್ಬಿರೋ ಅನ್ನ ಹಾಕ್ಕೊಳ್ತೀನಿ. ಇದು ಎಲ್ಲ ಮಿಕ್ಸ್ ಮಾಡೋಣ. ನೋಡಿ, ಇಡ್ಲಿ ರವೆ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ತೊಳ್ಕೊಂಡು ಸ್ವಲ್ಪನೂ ನೀರಿರಬಾರ್ದು, ಹಾಗೆ ಸೋಸ್ಕೊಬಿಟ್ಟು ಇದರೊಳಗಡೆ ಹಾಕ್ಕೊಂಡಿದ್ದೀನಿ. ಇವಾಗ ಸಬ್ಬಕ್ಕಿ ಹಾಕ್ತೀನಿ. ನೈಲಾನ್ ಸಬ್ಬಕ್ಕಿ ಆದರೆ ಹಾಗೆ ಹಾಕ್ಬೋದು. ಮಾಮೂಲಿ ಇನ್ನೊಂಥರ ದಪ್ಪ ಸಬ್ಬಕ್ಕಿ ಬಂದರೆ ನೆನೆಸ್ಬಿಟ್ಟು ರುಬ್ಬಿಟ್ಟು ಹಾಕಬೇಕು. ಇವಾಗ ಸ್ವಲ್ಪ ಮಜ್ಜಿಗೆ ಮೊಸರು ಯಾವ್ದು ಬೇಕಾದ್ರೂ ಅದು ಸರಿ ಹಾಕೋಬಿಟ್ಟು ಕಲಸಿಡೋಣ. ಅನ್ನ ರುಬ್ಬಿ ಹಾಕಬೇಕು. ಇನ್ನು ಇದನ್ನು ಕಲಸಿಡ್ತೀನಿ ಮೊದಲಿಗೆ. ನೋಡಿ, ಅನ್ನ ರುಬ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಮಜ್ಜಿಗೆಯಲ್ಲಿ ಕಲಸಿದ್ದೀನಿ. ಮಜ್ಜಿಗೆ ಮೊಸರು ಯಾವ್ದು ಬೇಕಾದ್ರೆ ಹಾಕೊಳ್ಳಿ, ನಾನು ಮಜ್ಜಿಗೆ ಇತ್ತು ಕಲಸಿದ್ದೀನಿ. ಇವಾಗ ಇದನ್ನು ಇದರೊಳಗಡೆ ಹಾಕಿ ಇಡ್ಲಿ ಬ್ಯಾಟರ್ ಥರ ಸರಿ ಮಾಡ್ಕೊಳ್ತೀನಿ, ಮಿಕ್ಸ್ ಮಾಡಿ. ನೋಡಿ, ಇಡ್ಲಿ ಬ್ಯಾಟರು ಇಷ್ಟು ಗಟ್ಟಿ ಇರಬೇಕು, ತುಂಬ ತೆಳ್ಳಿ ಮಾಡ್ಕೋಬಾರ್ದು. ದೋಸೆಗಾದರೆ ತೆಳ್ಳಗೆ ಮಾಡ್ಕೋಬೇಕು, ಇಡ್ಲಿಗೆ ಗಟ್ಟಿ ಇರಬೇಕು ಬ್ಯಾಟರು. ಇವಾಗ ಸ್ವಲ್ಪ ಉಪ್ಪಿನ ಪುಡಿ, ಸ್ವಲ್ಪ ಸೋಡಾ, ಈ ಸೋಡಾಗೆ ನೀರು ಕಲಿಸ್ಬಿಟ್ಟು ಹಾಕ್ಬಿಡ್ತೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಬಟ್ಲಿಗೆ 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ, 1 ಹಸಿಮೆಣಸಿನ್ಕಾಯಿ, 1 ದೊಡ್ಡ ಸ್ಪೂನಲ್ಲಿ ಸಾಂಬಾರು ಪೌಡ್ರು, 3 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಇಲ್ಲಿ ಮಂಗಳೂರು ಸೌತೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಇದರೊಳಗಡೆ ಹೀಗಿಟ್ಟು 2 ವಿಷಲ್ ತೊಗೊಳ್ತೀನಿ. 2 ವಿಷಲ್ ಸಾಕು, 2 ವಿಷಲ್ ತೊಗೊಳ್ಳೋಣ. ನೋಡಿ, ಬೆಂದಿರೋದು ತರಕಾರಿ ಮಂಗಳೂರು ಸೌತೆಕಾಯಿ ಮಾತ್ರ ಮೇಲೆ ಎತ್ಕೋತೀನಿ. ತಣ್ಣಗಾಗಿದೆ. ಈ ಟೊಮೊಟೊ ಈರುಳ್ಳಿ ಮಾತ್ರ ಎತ್ಕೊಂಡು ಮಿಕ್ಸಿ ಜಾರಲ್ಲಿ ರುಬ್ಕೊಂಡ್ಬಿಡ್ತೀನಿ. ಇವಾಗ ಇದರೊಳಗಡೆನೇ ಹಾಕ್ತೀನಿ ಈ ತರಕಾರಿ. ಇದನ್ನು ರುಬ್ಕೊಂಡು ಹಾಕೋಣ ಇದರೊಳಗಡೆ. ನೋಡಿ, ಇವಾಗ ಟೊಮೊಟೊ ಈರುಳ್ಳಿ ಬೆಂದಿರೋದು ರುಬ್ಕೊಂಡಿದ್ದೀನಿ, ಇದರೊಳಗಡೆ ಹಾಕ್ತೀನಿ. ಇವಾಗ ಈ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಇದನ್ನು ಜಾರೊಳಗಿರೋದು ಇದರೊಳಗಡೆ ಹಾಕಿ ಜಾರೆಲ್ಲ ತೊಳೆದು ಸ್ವಲ್ಪ ನೀರು ಹಾಕ್ತೀನಿ. ಸ್ಟವ್ ಆನ್ ಮಾಡಿ ಸಾಂಬಾರು ಇಟ್ಟಿದ್ದೀನಿ ಕುದಿಯೋದಕ್ಕೆ. ಈಗ ಇಲ್ಲಿ 2 ಸ್ಪೂನ್ ಹುರಿಗಡಲೆ ಪುಡಿ ತೊಗೊಂಡಿದ್ದೀನಿ. ಇದನ್ನು ನೀರು ಹಾಕಿ ಕಲಸಿ ಬಿಡಬೇಕು. ಹುರಿಗಡಲೆನ ಮಿಕ್ಸಿಲಿ ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ನಾವು, ಅದನ್ನು 2 ಸ್ಪೂನ್ ತೊಗೊಂಡಿದ್ದೀನಿ. ಇದನ್ನು ನೀರು ಹಾಕಿ ಕಲಸಿ ಇದರೊಳಗಡೆ ಬಿಡ್ತೀನಿ ಸಾಂಬಾರು ಒಳಗಡೆ. ನೋಡಿ, ಸಾಂಬಾರು ಕುದೀತಾ ಇದೆ. ಇದು ಪಕ್ಕಕ್ಕೆ ತೆಗೆದುಬಿಟ್ಟು ಒಗ್ಗರಣೆ ಮಾಡೋಣ. ಇವಾಗ ಸ್ವಲ್ಪ ಎಣ್ಣೆ ಇಟ್ಟಿದ್ದೀನಿ, ಇದು ಚೆನ್ನಾಗಿ ಕಾಯಲಿ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಂತ್ಯ, ಕರಿಬೇವು, ಸ್ವಲ್ಪ ಹಿಂಗೆ ಹಾಕ್ತೀನಿ. ಇದಕ್ಕಾದ್ಮೇಲೆ ನೋಡಿ, ಒಗ್ಗರಣೆ ಹಾಕ್ತಾಯಿದ್ದೀನಿ. ಬೇಳೆ ಇಲ್ಲದ ಸಾಂಬಾರು ರೆಡಿಯಾಗಿದೆ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಇವತ್ತು ತಟ್ಟೆ ಇಡ್ಲಿ ಮಾಡೋಣ ಅಂತ ತಟ್ಟೆ ಇಡ್ಲಿಗೆಲ್ಲ ಪ್ಲೇಟ್ಗಳಿಗೆಲ್ಲ ಎಣ್ಣೆ ಹಚ್ಕೊಂಡಿದ್ದೀನಿ. ಇಲ್ಲಿ ಒಂದು ಪಾತ್ರೆಗೆ ನೀರು ಹಾಕಿ ಕಾಯೋದಕ್ಕಿಟ್ಟಿದ್ದೀನಿ. ಇವಾಗ ಈ ತಟ್ಟೆ ಒಳಗೆ ಇಡ್ಲಿ ಎಲ್ಲ ಬಿಟ್ಟು ಈ ಸ್ಟ್ಯಾಂಡ್ಗೆ ಜೋಡಿಸ್ತೀನಿ. ನೋಡಿ, ಈ ರೀತಿ ಇಟ್ಟು ಮುಚ್ಚಳ, ಕುಕ್ಕರ್ ಮುಚ್ಚಳ ಮುಚ್ಚಿ, ವೆಯ್ಟ್ ಹಾಕಲ್ಲ, ಗ್ಯಾಸ್ಕೆಟ್ ಹಾಕಲ್ಲ, ಈ ರೀತಿ ಮುಚ್ಚಿ 15 ನಿಮಿಷ ಹೈ ಫ್ಲೇಮಲ್ಲಿ, 5 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ತೀನಿ.
ಇಡ್ಲಿ ಬೆಂದಿದೆ, ಇವಾಗ ತೆಗೆಯೋಣ. ನೀವು ಅನ್ನ ಇಲ್ಲ ಅಂದರೆ ಪುರಿ ರುಬ್ಬು ಹಾಕ್ಬೋದು, ಕಡಲೆ ಪುರಿನ, ಅವಲಕ್ಕಿ ರುಬ್ಬು ಹಾಕ್ಬೋದು. ನಾನು ಇವತ್ತು ರಾತ್ರಿ ಅನ್ನ ಇತ್ತು, ಅದನ್ನು ರುಬ್ಬು ಹಾಕಿದ್ದೀನಿ. ಈ ರೀತಿ ಪ್ಲೇಟೆಲ್ಲ ತೊಗೊಳ್ತೀನಿ ಕೆಳಗಡೆ. ನೋಡಿ ತಟ್ಟೆ ಇಡ್ಲಿ ಯಾವ ರೀತಿ ಮಣಿ ಮಣಿ ಥರ ಕಾಣಿಸುತ್ತೆ ನೋಡಿ. ಬೇಳೆ ಇಲ್ಲದ ಸಾಂಬಾರು ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ. ಬಾಯ್.